ಇಲ್ಲಿ ಸೇರಿದಂಥ ಮಕ್ಕಳು ಅವರು ಬಹಳ ಜಾಣರಿರ್ತಾರೆ, ಬುದ್ಧಿವಂತರಿರ್ತಾರೆ. RSS ಸಾಕಷ್ಟು ಬುದ್ಧಿವಂತರಿರ್ತಾರೆ. RSSನಲ್ಲಿ ಬಂದವರು ಅನೇಕರಲ್ಲೇ ನಾಯಕರಿದ್ದಾರೆ. ಜೊತೆಗೆ ಇವತ್ತು ಪ್ರಚಾರಕರು ಮೂಲತಃ ಮೋದಿ ಅವರು ಇವ್ರನ್ನ ಬಾಯಿ ಬಂದು ಮಾಡೋದಪ್ಪ ಅಂತಂದ್ರೆ ಅಸಾಧ್ಯದ ಮಾತು. ಅದನ್ನು ಇವತ್ತು ಅವ್ರು ಮಾಡ್ತಾ ಇದ್ದಾರೆ. ಇವತ್ತು ರಾಹುಲ್ ಗಾಂಧಿ ಪ್ರಶ್ನೆಗೆ ಉತ್ತರ ಅವರಲ್ಲಿಲ್ಲ, ಆ ರೀತಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಂದಾಗ ಇದು ಅವ್ರ ವಿದ್ವತ್ವ ಜೊತೆಗೆ ಅನುಭವ ಮತ್ತು ಇದೆಲ್ಲಂಗಿಂತಲೂ ದೊಡ್ಡದು ಜನಪರವಾದಂಥ ಕಾಳಜಿ. ಅದು ಭಾಳ ಮಹತ್ವದ್ದು. ನಾವು ಯಾರ ಪರವಾಗಿ ಮಾತಾಡ್ತಾ ಇರ್ತೀವಿ, ಹೆಂಗೆ ಮಾತಾಡ್ತೀವಿ ಅಂತಲ್ಲ, ಎಷ್ಟು ಸುಂದರವಾಗಿ ಮಾತಾಡ್ತೀವಿ ಅಂತಲ್ಲ, ಎಷ್ಟು ಅಲಂಕಾರಿಕವಾಗಿ ಮಾತಾಡ್ತೀವಿ ಅಂತಲ್ಲ, ಎಷ್ಟು ಏರಿಳ್ತೀವಿ ಅಂತ ತೊಗೊಂಡು ಮಾತಾಡ್ತೀವಿ ಅಂತಲ್ಲ, ಅವು ಬೇಕಿಲ್ಲ ಅಂತಲ್ಲ, ಅವೆಲ್ಲದೂ ಮೀರಿದ ಸತ್ಯ ಮಾತಾಡೋದು. ಗಾಂಧೀಜಿಯವ್ರ ಮಾತು ಅಷ್ಟು ಸುಂದರ ಅಲ್ಲ, ಅದು ಸತ್ಯ ಮಾತಾಡೋದ್ರಿಂದ ಸುಂದರ ಕಾಣ್ತೀನಿ. ಸತ್ಯಂ ಶಿವಂ ಸುಂದರಂ ಹೇಳೋದ್ರಲ್ಲಿ ಅರ್ಥ ಅದ, ಸತ್ಯ ನಂಗಿರ್ತದೆ. ಇವರು ಹೇಳುವಂಥ ಮಾತುಗಳು ಮ್ಯಾಕ್ಸಿಮಮ್ ಸತ್ಯದ ಮೇಲೆ ಈ 10 ವರ್ಷ ಆಡಳಿತದಲ್ಲಿ ಏನು ಫೇಲ್ಯೂರ್ಸ್ ಆಗಿದಾವೆ ಹತ್ಕೊಂಡು ಮಾತಾಡಿದ ತಕ್ಷಣ ಇವತ್ತು ನಮಗೆ ಮೋದಿಯವ್ರ ಮಾತುಗಳು ಹೌದಪ್ಪ ಅಡ್ಡಿ ಇಲ್ಲ, ಯೋಗ್ಯದವ ಅಂತ ಅನ್ನಿಸ್ಲಿಕ್ಕತ್ತದ. ಮತ್ತು ಜನರು ನಿಧಾನಕ್ಕೆ ಈ ಒಂದು ರಾಹುಲ್ರ ಕಡೆ ಹೊರಗೆ ನೋಡ್ತಾ ಇದ್ದಾರೆ. ಇದು ಒಂದು ಹೊಸ ಡೆವಲಪ್ಮೆಂಟ್. ಇವತ್ತು ಮೊನ್ನೆ ಇದರಲ್ಲೇ ನಮ್ಮ ಗೌರ್ಮೆಂಟದ ಏನು ಇವು ಅದಲ್ಲ ಏನು ಸರ್ವೆಗಳು ಅವರು ಮಾಡಿದ್ದು ಉತ್ತರ ಪ್ರದೇಶದಲ್ಲೇ ಮೋದಿಯವ್ರಿಗಿಂತ ಹೆಚ್ಚಿಗೆ ಓಟ್ ನಮ್ಮ ಇವ್ರು ಬಿದ್ದಿದ್ದಾವೆ, ರಾಹುಲ್ ಅವ್ರು ಬಿದ್ದಿದ್ದಾವೆ. ಅವರು ಪ್ರೈಮ್ ಮಿನಿಸ್ಟರ್ ಆಗಲಿ ಅಂತೇಳಿ CS DS ಏನು ನಾವು ಮಾಡ್ತಾರೆ ಸರ್ವೆ ಅದ್ರ ಪ್ರಕಾರ ಅದು ಮತ್ತು ಸರ್ಕಾರದ ಇದದು ಏನೋ ಸರ್ವೆ ಅಲ್ಲೇ ಸುಳ್ಳು ಹೇಳ್ಬೋದು ಅಂತ ತಿಳ್ಕೊಬೋದು. ಬಟ್ ಅವರು ಸಹಿತ ಇಲ್ಲ ಮೋದಿ ಅವ್ರಿಗಿಂತಲೂ ಅಲ್ಲೇ ರಾಹುಲ್ ಇವತ್ತು ನಾಯಕರಾಗಿ ಬೆಳೆದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಅದು ಕಾಣ್ತಾ ಇದೆ ಈಗ ನಮಗೆ ಈ ಪಾರ್ಲಿಮೆಂಟ್ದಲ್ಲಿ ಕಾಣ್ತಾ ಇದೆ. ಇದಕ್ಕೆ ಏನು ಉತ್ತರ ಕೊಡ್ತಾರೆ ನೋಡೋಣ. ಬಟ್ ಈಗ ಮಾತ್ರ ನಮಗೆ ಗೊತ್ತಿದ್ದಷ್ಟು ಮಟ್ಟಿಗೆ ರಾಹುಲ್ರ ಒಂದು ವಾಸ್ತವದ ಪ್ರಶ್ನೆಗಳಿಗೆ ಅಷ್ಟೇ ವಾಸ್ತವಿಕವಾಗಿ ಉತ್ತರ ಕೊಡ್ಲಿಕ್ಕೆ ಸಾಧ್ಯನಾ ಮೋದಿಯವರು ಅಂತ ಖಂಡಿತ ಉತ್ತರ ಕೊಡ್ತಾರೆ ಅಥವಾ ಮೌನ ವಹಿಸ್ತಾರ ಕಾದ್ ನೋಡಬೇಕು. ಇತ್ತ ಕಡೆ ಸಂಸತ್ನ ಹೊರಗಡೆ ಆಮ್ ಆದ್ಮಿ ಪಕ್ಷದವರು ಮತ್ತು ಕಾಂಗ್ರೆಸ್ನವರು ರಾಹುಲ್ ಗಾಂಧಿ, ಸಂಜಯ್ ಸಿಂಗ್ ರವರು ಅಥವಾ ಸಾಕಷ್ಟು ಜನ ಗಣ್ಯಾತಿ ಗಣ್ಯರೆಲ್ಲ ಸೇರ್ಕೊಂಡು ಧಿಕ್ಕಾರವನ್ನ ಕೂಗ್ತಾ ಇರ್ತಾರೆ ಮೋದಿ ವಿರುದ್ಧ. ಮೋದಿ ಶಾಹಿ ನಹಿ ಚಲೇಗಿ ಅಂತ. ಏನ್ ಹಂಗಾದ್ರೆ ಈ ಕಾಲಕ್ಕೆ ಫನ್ ಅದಲ್ಲ, ಒಂದು ಶಾ ಮತ್ತು ಮೋದಿ. ಇಲ್ಲಿ ಶಾಹಿ ಅಂದ್ರೆ ಆಡಳಿತ. ಮೋದಿ ಶಾಹಿ, ಮೋದಿ ಆಡಳಿತ ನಡೆಯುವುದಿಲ್ಲ, ಮೋದಿ ಶಾಹರಿಂದ ಆಡಳಿತ ನಡೆಯುವುದಿಲ್ಲ, ಎರಡೂ ಹೇಳುವಂಥ ಒಂದು ವ್ಯಂಗ್ಯೋಕ್ತಿಯಲ್ಲಿ ಅದು ಫನ್ ಹಂಗಾಗ್ತದೆ. ಆ ರೀತಿಯಾಗಿ ಅದನ್ನು ಅವರು ಹೇಳ್ತಾ ಇದ್ದಾರೆ. ಮತ್ತು ಅದು ನಡೆಯುವುದೂ ಇಲ್ಲ ಅಂತ ಇತ್ತೀಚೆಗೆ ಅನಿಸ್ಲಿಕ್ಕೆ ಜನನು ಈ ವಿರೋಧಿಗಳ ಮಾತಿಗೆ ಕಿವಿ ಕೊಡ್ತಾ ಇದ್ದಾರೆ. ಹೌದಲ್ಲಪ್ಪ ಇದು ಸತ್ಯದ ಅಂತೇಳಿ. ಮತ್ತು ಈಗಾಗಲೇ ನೋಡ್ರಿ CBIದವರು ಈಗ ಅವ್ರನ್ನ ಎನ್ಕ್ವೈರಿ ಮಾಡುವಂಥ ಅವಶ್ಯಕತೆ ಏನಿತ್ತು ಅಂದ್ರೆ ಒಟ್ಟಿನಲ್ಲಿ ಹೊರಗೆ ಬರಬಾರ್ದು ಕೇಜ್ರಿವಾಲ್.